ಓಕೆ, ಬನ್ನಿ ಈ ವಿಡಿಯೋದಲ್ಲಿ 8ನೇ ತರಗತಿಯ ಮೊದಲನೇ ಘಟಕ, ಹೊಸ ಪಠ್ಯಕ್ರಮದ ಮೊದಲನೇ ಘಟಕ ಆಗಿರುವಂಥ ವರ್ಗಗಳು ಮತ್ತು ಘನಗಳ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ. ಆಲ್ರೆಡಿ ವರ್ಗಗಳ ಕುರಿತು ಇನ್ನಿ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಘನಗಳ ಕುರಿತು ಡಿಸ್ಕಸ್ ಮಾಡೋಣ. ಓಕೆ, ಈಗ ಡೆಫಿನೇಷನ್ ನೋಡ್ತಾ ಹೋಗೋಣ. ವ್ಯಾಖ್ಯೆ: ಘನಗಳು ಅಂದರೆ ಒಂದು ಸಂಖ್ಯೆಯನ್ನು 3 ಬಾರಿ ಗುಣಿಸಿದರೆ ಅದನ್ನು ಬರುವಂಥ ಗುಣಲಬ್ಧ ಇದೆಯಲ್ಲ, ಅದು ಘನ ಸಂಖ್ಯೆ ಆಗಿರುತ್ತೆ, ಘನ ಅಂತ ಕರಿತೇವೆ. ಉದಾಹರಣೆಗೆ 3 ಇಂಟು 3 ಇಂಟು 3 = 3 3 9 9 3 27. ಹಾಗಾಗಿ 3ರ ಘನ 27 ಒಂದು ಘನ ಸಂಖ್ಯೆ ಆಗಿದೆ. ಅದೇ ರೀತಿ 2ರ ಘನ 2 ಇಂಟು 2 ಇಂಟು 2 2 4 4 2 8 2 2 4 4 2 8 8 is the cube of 2. ಓಕೆ, ವಿ ಗೋ ಥ್ರೂ ದ ಸೆಕೆಂಡ್ ಪಾಯಿಂಟ್. ಧನಾತ್ಮಕ ಸಂಖ್ಯೆಯ ಘನ ಧನಾತ್ಮಕ ಸಂಖ್ಯೆನೇ ಆಗಿರುತ್ತೆ, ಋಣಾತ್ಮಕ ಸಂಖ್ಯೆಯ ಘನ ಋಣಾತ್ಮಕ ಸಂಖ್ಯೆನೇ ಆಗಿರುತ್ತೆ. ಉದಾಹರಣೆಗೆ -2ರ ಘನ ಅಂದರೆ -2 3 ಬಾರಿ ಗುಣಿಸ್ಬೇಕು. -2 ಇಂಟು -2 ಇಂಟು -2 ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 2 4 4 2 8 ಆಗುತ್ತೆ. ದೇರ್ಫೋರ್ -2 ಕ್ಯೂಬ್ ಈಸ್ -8. ನೆಕ್ಸ್ಟ್ ಮೂರನೇ ಅಂಶ ನೋಡ್ತೋಗೋಣ. ಸಮಸಂಖ್ಯೆಯ ಘನ ಸಮಸಂಖ್ಯೆನೇ ಆಗಿರುತ್ತೆ. ಉದಾಹರಣೆಗೆ 4 ಒಂದು ಸಮಸಂಖ್ಯೆ, ಅದನ್ನು 3 ಬಾರಿ ಗುಣಿಸಿ 4 ಇಂಟು 4 ಇಂಟು 4 ನಕಲ್ 16 16 64 ಆಗಿರುತ್ತೆ. 64 ಒಂದು ಸಮಸಂಖ್ಯೆನೇ. ಬೆಸ ಸಂಖ್ಯೆಯ ಘನ ಬೆಸ ಸಂಖ್ಯೆನೇ ಆಗಿರುತ್ತೆ. ಓಕೆ, ಉದಾಹರಣೆಗೆ ಒಂದು ಬೆಸ ಸಂಖ್ಯೆ 5 ಆಗಿರಲಿ. 5ರ ಘನ 5ಅನ್ನು 3 ಬಾರಿ ಗುಣಿಸಿದ್ರೆ 5 ಇಂಟು 5 ಇಂಟು 5 5 25 ಇಲ್ಲ 125. ಹಾಗಾಗಿ 5ರ ಘನ 125 ಕೂಡ ಒಂದು ಬೆಸ ಸಂಖ್ಯೆ. 5 ಒಂದು ಬೆಸ ಸಂಖ್ಯೆ, ಅದರ ಘನ 125 ಕೂಡ ಒಂದು ಬೆಸ ಸಂಖ್ಯೆ. ಈಗ ಮುಂದಿನ ಅಂಶ ನೋಡ್ತಾ ಹೋಗೋಣ. ಘನದ ಘನಫಲ = ಅಂಚು ಇಂಟು ಅಂಚು ಇಂಟು ಅಂಚು ಅಥವಾ ಬಾಹು ಇಂಟು ಬಾಹು ಇಂಟು ಬಾಹು. ಅಂಚು ಇಂಟು ಅಂಚು ಇಂಟು ಅಂಚು = ಘನಫಲ ಆಗಿರುತ್ತೆ. ಓಕೆ, ಈಗ 1ರಿಂದ 20ರವರೆಗಿನ ಘನ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ. 1ರ ಘನ 1, 2ರ ಘನ 2 ಇಂಟು 2 ಇಂಟು 2 ಗುಣಿಸಿದರೆ 2 2 4 2 8. ದ ಕ್ಯೂಬ್ ಆಫ್ 2 is 8. ಕ್ಯೂಬ್ ಆಫ್ 3 is 3 3 9 9 3 27. ಕ್ಯೂಬ್ ಆಫ್ 4 is 4 4 16 16 4 64. Similarly, 11 cube is 11 into 11 into 11 1331. Next, the 15 cube is 15 into 15 into 15 15 15 3375 ಆಗುತ್ತೆ. ಅದೇ ರೀತಿ ಕ್ಯೂಬ್ ಆಫ್ 20 is 20 into 20 into 20 2 2 4 2 8 8000 ಆಗುತ್ತೆ. ಓಕೆ, ನೆಕ್ಸ್ಟ್ ಈಗ ಒಂದೊಂದಾಗಿ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಘಟಕದ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣ. ಓಕೆ, 27,000 ಮತ್ತು 10,648 ಇವುಗಳ ಘನಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಘನಮೂಲಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋದು ನೋಡ್ತಾ ಹೋಗೋಣ. ಓಕೆ, 27,000ನ ಈಗ ಇದೊಂದು ಸಮಸಂಖ್ಯೆ. 27,000 ಸಮಸಂಖ್ಯೆ ಆಗಿದೆ. 2ರಿಂದ ಭಾಗಿಸ್ತಾ ಹೋಗೋಣ. 2 1 2 3 6 7 6 1 ಉಳಿತು 10 ಆಯಿತು. 2 5 10 2 0 2 0. ಅದೇ ರೀತಿ 13,500ನ್ನು 2ರಿಂದ ಭಾಗಾಕಾರ ಮಾಡಿ. 2 6 12 1 ಉಳಿತು 15 ಆಯಿತು. 2 7 14 1 ಉಳಿತು 10 ಆಯಿತು. 2 5 10 1 0 1 0. ಈಗ 6,750ನ್ನು 2ರಿಂದ ಭಾಗಿಸಿ. 2 3 6 2 3 6 1 ಉಳಿತು 15 ಆಯಿತು. 2 7 14 1 ಉಳಿತು 10 2 5 10. ಈಗ 3,375 3ರಿಂದ ಭಾಗಿಸಿ. 3 1 3 1 3 2 1 ಉಳಿತು 15 3 5 15. ಅದೇ ರೀತಿ 1,125ನ್ನು 3ರಿಂದ ಭಾಗಿಸಿ 375 ಬರುತ್ತೆ. 375 3ರಿಂದ ಭಾಗಿಸಿ 125 125 ಬಿಡಿಸ್ತಾನೆ 5 ಇರೋದ್ರಿಂದ 5ರಿಂದ ಭಾಗಿಸಿ. 5 2 10 2 5 5 25 5 5 20. ಓಕೆ, ಈಗ ನೋಡಿ 1,323ನ್ನು ಪೂರ್ಣಘನ ಸಂಖ್ಯೆಯಾಗಿಸಲು ಅದಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸಬೇಕಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ಬೇಕು. ಈಗ 1,323ನ್ನು 3ರಿಂದ ಭಾಗಾಕಾರ ಮಾಡಿ 441 ಬಂತು. 441 3ರಿಂದ ಭಾಗಿಸಿದ್ರೆ 147. 147 3 441. ಈಗ ಮತ್ತೆ 147ನ್ನು 3ರಿಂದ ಭಾಗಿಸಿ 349 147. 49ನ್ನು 7ರಿಂದ ಭಾಗಿಸಿ 7 7 49 7 1 7. ಈಗ 1,323 ಅವಿಭಾಜ್ಯ ಅಪವರ್ತನ ಗುಣಲಬ್ಧನ 3 ಇಂಟು 3 ಇಂಟು 3 ಇಂಟು 7 ಇಂಟು 7 ಅಂತ ಗುಣಿಸ್ಬೇಕು. ನೋಡಿ, ಘನ ಸಂಖ್ಯೆಯಲ್ಲಿ 3 ಸಮ ಅಪವರ್ತನಗಳಿರುತ್ತೆ. ಹಾಗಾಗಿ ಇಲ್ಲಿ 3 ಇಂಟು 3 ಇಂಟು 3 ಸಮ ಅಪವರ್ತನಗಳಿದ್ದಾವೆ. ಆದರೆ 7 2 ಅಪವರ್ತನ ಇದ್ದಾವೆ. ಹಾಗಾಗಿ ಒಂದು ಘನ ಸಂಖ್ಯೆಯಲ್ಲಿ 3 ಸಮ ಅಪವರ್ತನಗಳ ಗುಣಲಬ್ಧ ಆಗಿರೋದ್ರಿಂದ ಇಲ್ಲಿ 3 3 ಇದ್ದಾವೆ. ಬಟ್ 7 3 ಇರಬೇಕು. ಹಾಗಾಗಿ ಇದು ಪೂರ್ಣ ಘನ ಆಗುತ್ತೆ. 3 7 2 ಇರೋದ್ರಿಂದ ಇದು ಪೂರ್ಣ ಘನ ಆಗಲ್ಲ. ಹಾಗಾಗಿ ಶಾರ್ಟೇಜ್ ಇರೋದು ಅಂದರೆ 1,323 ಒಂದು ಪೂರ್ಣ ಘನ ಆಗಬೇಕಂದ್ರೆ ಗುಣಿಸ್ಬೇಕಾದಂಥ ಕನಿಷ್ಠ ಸಂಖ್ಯೆ ಅಂದರೆ 7. ಹಾಗಾಗಿ ಈ ರೀತಿ ಮಾಡಬೇಕು. ಓಕೆ, ಈಗ ಮುಂದಿನ ಸಂಖ್ಯೆ ನೋಡ್ತಾ ಹೋಗೋಣ. ಸರಿ ಅಥವಾ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸರಿ ಅಥವಾ ತಪ್ಪು ಎಂದು ತಿಳಿಸಿ ಅಂತ. ಯಾವುದೇ ಬೆಸ ಸಂಖ್ಯೆಯ ಘನ ಸಮಸಂಖ್ಯೆ ಆಗಿರುತ್ತೆ. ಇದು ಸರಿನಾ ತಪ್ಪು ಅಂತ ನೋಡಿ. ಯಾವುದೇ ಬೆಸ ಸಂಖ್ಯೆಯ ಘನ
ಬೆಸ ಸಂಖ್ಯೆನೇ ಆಗಿರುತ್ತೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಿದೆ. ಯಾಕೆಂದರೆ ಬೆಸ ಸಂಖ್ಯೆಯ ಘನ ಬೆಸ ಸಂಖ್ಯೆ ಆಗಿರುತ್ತೆ. ಉದಾಹರಣೆಗೆ 1ರ ಘನ 1 × 1 × 1 ಒಂದೇ. 9ರ ಘನ 9 81 729. 9 ಒಂದು ಬೆಸ ಸಂಖ್ಯೆ ಆದರೆ ಅದರ ಘನ 729 ಒಂದು ಬೆಸ ಸಂಖ್ಯೆ. ಹಾಗಾಗಿ ಈ ಹೇಳಿಕೆ ತಪ್ಪಿದೆ. ಎರಡನೇ ಅಂಶ ನೋಡ್ತೋಣ. 5ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರುವುದಿಲ್ಲ. 5ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರುವುದಿಲ್ಲ. ಇದು ತಪ್ಪಿದೆ ನೋಡಿ. ಯಾಕೆಂದರೆ 2ರಿಂದ ಕೊನೆಗೊಳ್ಳುವ ಘನ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 8 ಇರುತ್ತೆ. 8ರಿಂದ ಕೊನೆಗೊಳ್ಳುವ ಯಾವುದೇ ಘನ ಸಂಖ್ಯೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಈ ಹೇಳಿಕೆ ತಪ್ಪಿದೆ. ಯಾಕೆಂದರೆ 2ರಿಂದ ಕೊನೆಗೊಳ್ಳುವ ಒಂದು ಸಂಖ್ಯೆಯ ಘನ 8 ಇರುತ್ತೆ. ಅದು 2ರ ಘನ 8 ಆಗುತ್ತೆ. ಹಾಗಾಗಿ 8 ಒಂದು ಘನ ಸಂಖ್ಯೆ. 2 × 2 × 2 2 2 4 2 8 ಹಾಗೆಯೇ ನಾವು ಹಾಗಾಗಿ ಈ ಹೇಳಿಕೆ ತಪ್ಪು. 2ರ ಘನ 8 ಹಾಗೆ 12ರ ಘನ 1728. ಓಕೆ, ಈ ಹೇಳಿಕೆ ತಪ್ಪು ಹಾಗಾಗಿ ಇರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ತೋಣ. 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆಯಾಗಿರಬಹುದು. ಈ ಒಂದು ಹೇಳಿಕೆ ಕೂಡ ತಪ್ಪಾಗಿದೆ. ಏಕೆಂದರೆ 2 ಅಂಕಿಯ ಸಂಖ್ಯೆಯ ಘನ ಗರಿಷ್ಠ 6 ಸಂಖ್ಯೆಯಿಂದ ಕೂಡಿರುತ್ತೆ. 2 ಅಂಕಿಯ ಸಂಖ್ಯೆಯ ಘನ ಗರಿಷ್ಠ 6 ಅಂಕಿಯಿಂದ ಕೂಡಿರುತ್ತೆ. ಕನಿಷ್ಠ 4 ಸಂಖ್ಯೆಯಿಂದ ಕೂಡಿರುತ್ತೆ. ಅತಿ ಚಿಕ್ಕ ಅಂದರೆ 2 ಅಂಕಿಯ ಸಂಖ್ಯೆ ಅಂದರೆ 10. 10ರ ಘನ 10 × 100 100 × 1000 ನೋಡಿ. ಕನಿಷ್ಠ ಸಂಖ್ಯೆ 1000 4 ಅಂಕಿ ಸಂಖ್ಯೆ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಓಕೆ, ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ. ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ ಅಂತ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಏಕೆಂದರೆ ಘನ ಸಂಖ್ಯೆಗಳು ಬೆಸ ಸಂಖ್ಯೆ ಮತ್ತು ಸಮ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ. ಉದಾಹರಣೆ 8 ಒಂದು ಘನ ಸಂಖ್ಯೆ. 8ರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನ 2 × 2 × 2 ಅಂತ ಬರೀತೇವೆ. ಹಾಗೆ 27 ಒಂದು ಘನ ಸಂಖ್ಯೆ. ಇದರ ಅಪವರ್ತನಗಳು ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬರೆದಾಗ 3 × 3 × 3 ಆಗುತ್ತೆ. ಹಾಗಾಗಿ 27ರ ಒಂದು ಅವಿಭಾಜ್ಯ ಅಪವರ್ತನಗಳು 3 × 3 × 3 ಹಾಗಾಗಿ 2 ಆಗಿರುತ್ತೆ. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 4ನೇ ಪ್ರಶ್ನೆ. ಸಂಖ್ಯೆ 1331 ಒಂದು ಪೂರ್ಣ ಘನ ಎಂದು ನೀವು ಹೇಳ್ತೀರಿ. ನೀವು ಅದರ ಘನಮೂಲವನ್ನು ಅಪವರ್ತಿಸದೆ ಊಹಿಸಬಹುದೇ? ಅದರ ಘನಮೂಲ ಯಾವುದು? ಅದೇ ರೀತಿ 4913, 12167 ಮತ್ತು 32768 ಸಂಖ್ಯೆಗಳ ಘನಮೂಲಗಳನ್ನು ಊಹಿಸಿ ಅಂತ ಕೊಟ್ಟಿದ್ದಾರೆ. ಓಕೆ ನೋಡಿ, ಈಗ ಈ ಥರ ಪ್ರಶ್ನೆನ ಯಾವ ಥರ ಸಾಲ್ವ್ ಮಾಡಬೇಕಂತ ನೋಡ್ತಾ ಹೋಗೋಣ. 1331ನ್ನು 2 ಗುಂಪುಗಳಾಗಿ ವಿಂಗಡಿಸಬೇಕು. ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ ಬಿಡಿ ಸ್ಥಾನದಿಂದ ಪ್ರಾರಂಭಿಸಬೇಕು. ಬಿಡಿ ಸ್ಥಾನ ಅಂದರೆ ಲಾಸ್ಟ್ 1ರಿಂದ. ಓಕೆ, 3 ಸಂಖ್ಯೆ ಸೇರಿ ಮೊದಲ ಗುಂಪು ಮಾಡಬೇಕು. 3 ಸಂಖ್ಯೆಗಳನ್ನ ಸೇರಿಸಿ ಮೊದಲ ಗುಂಪು ಅಂದರೆ ಬಿಡಿ ಸ್ಥಾನದಿಂದ 3 ಅಂಕಿಗಳನ್ನು ಸೇರಿಸಿ ಒಂದು ಗುಂಪು ಅಂದರೆ ಅಲ್ಲಿಗೆ 331. ಬಿಡಿ ಸ್ಥಾನದಿಂದ 1 3 3 ಆದರೆ 331 ಒಂದು ಗುಂಪು ಮಾಡ್ಕೋಬೇಕು. ಮಾಡಿದಾಗ ಇದರಲ್ಲಿ 331ರಲ್ಲಿ ಬಿಡಿ ಸ್ಥಾನದಲ್ಲಿ ಇರುವ ಅಂಕಿ 1. ಹಾಗಾಗಿ 1 × 1² ಅಂದರೆ 1ರ ಘನ ಮಾಡಬೇಕು. 1ರ ಘನ ಮಾಡಿದಾಗ ಘನ ಸಂಖ್ಯೆ ಒಂದೇ ಬರುತ್ತೆ. 1ರ ಘನ ಒಂದೇ. ಯಾವ ಸಂಖ್ಯೆಯ ಘನ 1ರಿಂದ ಕೊನೆಗೊಳ್ಳುತ್ತೋ ಅದರ ಘನಮೂಲದ ಕೊನೆಯ ಅಂಕಿಯ 1 ಆಗಿರುತ್ತೆ. ಅದರ ಘನಮೂಲ ಕೊನೆಯ ಅಂಕಿ 1 ಆಗಿರುತ್ತೆ. ಈಗ ಗುಂಪು 2, ಎರಡನೇ ಗುಂಪು ಅಂದರೆ 1 ಬರುತ್ತೆ. ಯಾಕೆಂದರೆ 1331ರಲ್ಲಿ 3 ಅಂಕಿದು ಒಂದು ಗುಂಪು ಮಾಡಿದರೆ ಲಾಸ್ಟಿಂದ ಇನ್ನು ಲೆಫ್ಟ್ ಸೈಡ್ ಉಳಿಯೋದು 1 ಅಂಕಿ ಉಳಿಯುತ್ತೆ. ಒಂದು ಸಂಖ್ಯೆಗೆ ಸಮನಾದ ಅಥವಾ ಇದಕ್ಕಿಂತ ಚಿಕ್ಕದಾದ ಅತಿ ದೊಡ್ಡ ಪೂರ್ಣ ಘನ ಸಂಖ್ಯೆ ನೋಡಿದಾಗ 1ರ ಘನ 1. ಹಾಗಾಗಿ 2ರ ಘನ 8 ಆಗುತ್ತೆ, ಅಂದರೆ ದೊಡ್ಡದಾಗಿದೆ. 10ರ ಸ್ಥಾನದ ಅಂಕಿ 1 ಮತ್ತು ಬಿಡಿ ಸ್ಥಾನದ ಅಂಕಿ 1 ಎರಡನ್ನೂ ಒಟ್ಟಿಗೆ ಸೇರಿಸಿದಾಗ 1 ಮತ್ತು 1 ಪಕ್ಕ ಬರೆದಾಗ ಸೇರಿಸಿದಾಗ 11 ಸಿಗುತ್ತೆ. ಹಾಗಾಗಿ ಇದರ ಘನಮೂಲ 11 ಆಗುತ್ತೆ. 1330 ಘನಮೂಲ 11 ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ? ಕಾರಣದೊಂದಿಗೆ ಉತ್ತರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. 67ರ ಘನ ಮೈನಸ್ 66ರ ಘನ. ಇನ್ನೊಂದು ಪ್ರಶ್ನೆ 43ರ ಘನ ಮೈನಸ್ 42ರ ಘನ, 67ರ ಘನ ಮೈನಸ್ 66ರ ಘನ, 43ರ ಘನ ಮೈನಸ್ 42ರ ಘನ ಕಂಡಿರಿ ಅಂತ. ಓಕೆ ನೋಡಿ, 67ರ ಘನ ಮೈನಸ್ 66ರ ಘನ ಈಸ್ ಈಕ್ವಲ್ಸ್ ಟು ಯಾವ ರೀತಿ ಅವಿಭಾಜ್ಯ ಅಪವರ್ತನ ಗುಣಲಬ್ಧ ವ್ಯಕ್ತಪಡಿಸ್ಬೋದು ಅಂತ ನೋಡಿ. ಓಕೆ, 1 + 67 × 66 × 3 ಅಂತ ಬರಿಬೋದು. 43ರ ಘನವನ್ನು ಈಸ್ ಈಕ್ವಲ್ಸ್ ಟು 43 ಘನ ಮೈನಸ್ 42ರ ಘನ ಈಸ್ ಈಕ್ವಲ್ಸ್ ಟು 1 + 43 × 42 × 3 ಅಂತ ಬರಿಬೋದು. 63 ಘನವನ್ನು ಅಂದರೆ 67ರ ಘನವನ್ನು
67 ಘನ ಮೈನಸ್ 66 ಘನವನ್ನು 67 ಪ್ಲಸ್ 66 133 ಅಂತ ಬರಿಬೋದು. 43 ಘನ ಮೈನಸ್ 42 ಘನವನ್ನು 43 ಪ್ಲಸ್ 42 85 ಅಂತ ಬರೋದು. ಇದು ಅತ್ಯಂತ ದೊಡ್ಡದಾಗಿದೆ. ಅಂದರೆ 67 ಘನ ಮೈನಸ್ 66 ಘನ ಇದೆಲ್ಲ ಇದು ಅತ್ಯಂತ ದೊಡ್ಡ ಸಂಖ್ಯೆಯಾಗಿದೆ. ಯಾಕೆಂದರೆ 67 ಇಂಟು 66 ಇಂಟು 3 ಪ್ಲಸ್ 1 ಆಗಿರೋದ್ರಿಂದ ಇದರ ವ್ಯತ್ಯಾಸ ಇದು ಅತ್ಯಂತ ದೊಡ್ಡ ಘನ ಆಗಿದೆ. ಇಲ್ಲಿ ಯಾವ ಸೂತ್ರ ಅಪ್ಲೈ ಆಗುತ್ತಪ್ಪ ಅಂದರೆ n+1 ಹೋಲ್ ಕ್ಯೂಬ್ n+1 ಹೋಲ್ ಕ್ಯೂಬ್ ಮೈನಸ್ n ಸ್ಕ್ವೇರ್ ಮೈನಸ್ 1 is equals to 1 plus of n plus 1 into 3n ರೂಲು ಅಪ್ಲೈ ಆಗುತ್ತೆ ಇಲ್ಲಿ. ನೆಕ್ಸ್ಟ್ n+1 ಹೋಲ್ ಕ್ಯೂಬ್ ಮೈನಸ್ n ಸ್ಕ್ವೇರ್ is equals to n plus 1 is equals to 2n plus 1 ರೂಲು ಇಲ್ಲಿ ಅಪ್ಲೈ ಆಗುತ್ತೆ. ಅಂದರೆ ಈ ಥರ ಒಂದು ಸಮಸ್ಯೆಗಳನ್ನು ಯಾವುದೇ ಎರಡು ಘನಗಳ ವ್ಯತ್ಯಾಸ ಕಂಡುಹಿಡಿಯೋದು, ಯಾವುದೇ ಎರಡು ಘನಗಳ ವ್ಯತ್ಯಾಸವನ್ನು ಕಂಡುಹಿಡಿಬೇಕಂದ್ರೆ ದೊಡ್ಡ ಸಂಖ್ಯೆ ಯಾವುದು ಅನ್ನೋದನ್ನು ಕಂಡುಹಿಡಿಬೇಕಾದ್ರೆ ಈ ರೂಲನ್ನು ನಾವು ಅಪ್ಲೈ ಮಾಡ್ಕೋ. n+1 ಹೋಲ್ ಕ್ಯೂಬ್ ಮೈನಸ್ n ಕ್ಯೂಬ್ ಈಸ್ ಈಕ್ವಲ್ಸ್ 1 ಪ್ಲಸ್ ಆಫ್ n ಮೈನಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತದೆ. ಥ್ಯಾಂಕ್ ಯು.